ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರಿಣಿ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ಲಾಂಗ್ ಗ್ಯಾಪ್ ಆಗೋಯ್ತು. ಯಾಕಂತಂದರೆ ನನಗೆ ಆಮೇಲಿಂದ ಹೇಳ್ತೀನಿ. ಓಕೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಮಂಡೇ ಮಾರ್ನಿಂಗ್ 7 o'clock ಆಗಿದೆ. ನಮ್ಮ ಮಕ್ಕಳು ಆಗಲೇ ಸ್ನಾನಕ್ಕೆ ಹೋಗಿದ್ದಾಳೆ. ನಂದು ಕಿಚನಲ್ಲಿ ಕೆಲಸ ಆಯಿತು. ಈಗ ಏನಿದ್ರು ನನ್ನ ಮನೆ ಕೆಲಸ ಆ್ಯಂಡ್ ಅವರಿಗೆ ರೆಡಿ ಮಾಡಿ ಕಳಿಸ್ಬೇಕು. ಹಾಗೆ ಇವತ್ತು ನಾನು ಮೊನ್ನೆ ಮೆಹಂದಿ ಹಚ್ಕೊಂಡಿದ್ದೆ ತಲೆಗೆ. ಸೊ ನಿನ್ನೆ ತಲೆಗೆ ಆಯಿಲ್ ಅಪ್ಲೈ ಮಾಡಿರಲಿಲ್ಲ. ಹಾಗಾಗಿ ಇವಾಗ ತಲೆಗೂ ಆ್ಯಂಡ್ ಮುಖಕ್ಕೂ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬೇಕು ಅಷ್ಟೇ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಈಗ ನನ್ನ ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ. ಮುಂಚೆ ನನ್ನ ಮಗಳು ಎಲ್ಲ ಎತ್ತಿಟ್ಕೊತಾ ಇದ್ಲು. ಬಟ್ ಇತ್ತೀಚೆಗೆ ಅವಳು ಏನೂ ಮಾಡ್ಕೊಳ್ಳಲ್ಲ. ಸೊ ಎದ್ದು ಸ್ನಾನಕ್ಕೆ ಹೋಗೋದು ಅವಳದು ದೊಡ್ಡ ವಿಚಾರ. ಹಾಗಾಗಿ ಅವಳು ಮನಗಿದ್ದು ಕೂಡ ನಾನೇ ಎತ್ತಾಕ್ಕೊತೀನಿ. ಆ್ಯಂಡ್ ರೂಮ್ ಕೂಡ ಅಷ್ಟೇ. ಒಬ್ರೊಬ್ರು ಮನಗ್ತಾ ಇದ್ದಂಗೆ ಬೆಡ್ಶೀಟ್ಗಳೆಲ್ಲ ಮರ್ಚಿ ಎತ್ತಿಟ್ಕೊತೀನಿ. ಆಮೇಲೆ ಒಂದೇ ಸಲ ನಾನು ತುಂಬ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಎಲ್ಲ ಹೋಯಿತು ಅಂದರೆ ಸಾಕು, ಫೋನ್ ನೋಡ್ಕೊಂಡು ಕೂತ್ಕೊಬಿಡೋದಾಗೋಗಿದೆ ನಂದು. ಇಲ್ಲಿನೂ ನನ್ನ ಮಗ ಮಲ್ಕೊಂಡಿದ್ದಾನೆ. ಅವನಿಗಿನ್ನೂ ಟೈಮ್ ಆಗಿಲ್ಲ. ಅವನು ಎದ್ದೊಳೋದು 7:30ಗೆ, ವೆಹಿಕಲ್ ಬರೋದು 8 o'clockಗೆ. ಹಾಫ್ ಆನ್ ಅವರಲ್ಲಿ ನಾನು ರೆಡಿ ಮಾಡಿ ಕಳಿಸ್ಬೇಕು. ಹಾಗಾಗಿ ನಾನು ಅವರಿದ್ದಾಗಲೇ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮಾಡ್ಕೊಳಕ್ಕೆ ಟ್ರೈ ಮಾಡ್ಕೊತೀನಿ. ಯಾಕಂತಂದರೆ ನಾನು ಬೆಳಗ್ಗೆನೇ ಎದ್ದಿರ್ತೀನ. ಸೊ ಹಾಗಾಗಿ ಅವ್ರು ಹೋದರೆ ಸಾಕಪ್ಪ, ಸ್ವಲ್ಪ ಹೊತ್ತು ಫೋನ್ ನೋಡೋಣ, ಇಲ್ಲ ರೆಸ್ಟ್ ಮಾಡೋಣ, ಟಿ ವಿ ನೋಡೋಣ ಅನ್ನೋ ಥರ ಆಗಿರುತ್ತೆ. ಹಾಗಾಗಿ ವೀಕ್ಲಿ ಒನ್ಸು ನನ್ನ ಬಟ್ಟೆ ಎಲ್ಲ ವಾಶ್ ಆದಾಗ ಐರನ್ ಮಾಡಿ ಇಕ್ತಿದ್ದೆ. ಬಟ್ ಇತ್ತೀಚೆಗೆ ಬಟ್ಟೆ ಐರನ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ. ವೀಕೆಲ್ಲ ನನ್ನ ಮಗಳೇ ಅವಳೇ ಮಾಡ್ಕೊತಾ ಇದ್ಲು. ಇವತ್ತು ಸ್ವಲ್ಪ ಲೇಟಾಗಿ ಇದ್ದಿದ್ದರಿಂದ ಸ್ನಾನ ಮಾಡಿ, ಅವಳು ಸ್ನಾನಕ್ಕೆ ಹೋಗಿದ್ಲಲ್ಲ, ಹಾಗಾಗಿ ನಾನೇ ಐರನ್ ಮಾಡಿ ಇಟ್ಟಿದ್ದೀನಿ. ಬಂಗಾರಿ, ನೀನು ಮತ್ತೆ ಡೈಲಿನೂ ಹಿಂಗೆ ಎದುರಿಸ್ಬೇಕು. ಜೋರಾಗಿ ಎದುರಿಸ್ಬಿಟ್ಟು ಹತ್ಕೋಟ್ ಎದೊಂತಾನೆ. ಹೇಳ್ಬಾ. ಈ ವಾರ ರಜೆ ಇಲ್ಲ. ನನ್ನ ಮಗನಿಗೆ ಆಲ್ರೆಡಿ 3 days ಲೀವ್ ಆದಮೇಲೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಆಗಲೇ ಮತ್ತೆ ಅವನಿಗೆ ರಜೆ ಚಿಂತೆ. ಹೀಗೆ ನೋಡ್ತಾ ಇರ್ರಿ, ಅವ್ನು ಸ್ನಾನ ಮಾಡ್ಕೊ ಬಂದಿದ್ದ ಕೂಡಲೇ ಅವನದು ಆಟಗಳು ಸ್ಟಾರ್ಟ್ ಆಗುತ್ತೆ. ಅವ್ನು ಪಾಪು ಅಂತೆ, ಹಂಗೆ ಟವಲ್ ಏನಾರು ಹೊಚ್ಚಿದಾಗ ಪಾಪು ಥರ ಟ್ರೀಟ್ ಮಾಡು ಅಂತ ಹೇಳ್ತಾನೆ. ಬಟ್ ನನಗೆ ಅಷ್ಟು ಪೇಷನ್ಸ್ ಇರೋದಿಲ್ಲ. ಕೆಲಸ ಕಡಿಮೆ ಇದೆ ಅಂದಾಗ ಓಕೆ, ಜಾಸ್ತಿ ಇಲ್ಲ ಅಂದಾಗ ಅವನು ಹೇಳ್ದಂಗೆ ಕೇಳ್ತೀನಿ. ಇಲ್ಲ ಅಂತಂದರೆ ತುಂಬಾ ಕಿರ್ಚಾಡ್ತೀನಿ. ನನಗೊಂದು ಸ್ವಲ್ಪ BP ಜಾಸ್ತಿ ಆ್ಯಂಡ್ OCD ಪ್ರಾಬ್ಲಮ್ ಕೂಡ. ಇವನು ಹಂಡೋದು, ಇವನು ಆಡೋ ಚೇಷ್ಟೆಗಳು ನನಗೆ ಕಂಟ್ರೋಲ್ಗೆ ಸಿಗಲ್ಲ ಹೇಳಬೇಕು ಅಂತಂದರೆ. ಹಾಗಾಗಿ ಸ್ವಲ್ಪ ರೇಗಾಡೋದು ಜಾಸ್ತಿ. ಆ್ಯಂಡ್ ಬೇಗ ಮಾಡಬೇಕಲ್ವ, ಯಾಕಂದರೆ ಆಲ್ರೆಡಿ ಲೇಟಾಗಿ ಎದ್ದಿರ್ತಾನೆ. ಆ ಟೈಮಲ್ಲಿ ಇವ್ನು ರೆಡಿ ಮಾಡೋಕ್ಕೆ ನನಗೆ 10 ನಿಮಿಷ ಬೇಕು. ಅದರಲ್ಲಿ ಇವನ ಆಟಗಳು ಜಾಸ್ತಿ ಆಯಿತು ಅಂದರೆ 10 ನಿಮಿಷ ಹೋಗಿ ಜಾಸ್ತಿನೇ ಆಗುತ್ತೆ. ಇವತ್ತೇನಾಯಿತು ಅಂದರೆ, ನಾಷ್ಟ ಮಾಡಿಕೊಂಡು ಅವ್ನು ರೆಡಿ ಮಾಡಿಕೊಂಡು ಹಿಂಗೆ ಆಯಿತು. ಅವಳು ಕೂಡ ಅಷ್ಟೇ ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ. ಬಟ್ ತಲೆ ಬಾಚು ಅಂತ ಅವಳು ಕೇಳಿಲ್ಲ. ನಾನು ತಲೆ ಬಾಚೋದು ಮರ್ತೋಗ್ಬಿಟ್ಟಿದ್ದೀನಿ. ಆಗಲೇ 8 ಗಂಟೆ ಆಗೋಗಿದೆ. ಸರಿ, ನಾನು ಒಳಗಡೆ ಹೋಗಿ ಬ್ಯಾಗ್ ಎತ್ಕೊಬರೋಣ ಅಂತ ಹೋದರೆ ಅವಳಿನ್ನೂ ಹಾಗೆ ಇದ್ದಾಳೆ. ಆಮೇಲೆ ಮತ್ತೆ ಬಂದು ಅವಳಿಗೆ ತಲೆ ಬಾಚಿದ್ದಾಯಿತು ನಾನು. ಯಾಕಂತಂದರೆ ಒಂದೊಂದು ಸಲ ನಮಗೆ ವರ್ಕ್ ಪ್ರೆಷರ್ ಅಷ್ಟರ ಮಟ್ಟಿಗಿರುತ್ತೆ. ಸ್ವಲ್ಪ ಹೊತ್ತು ನಾನು ಮುಂಚೆನೇ ಫ್ರೀ ಆಗಿದ್ನಲ್ಲ, ಆವಾಗಲೇ ಮಾಡ್ಕೋಬೋದಿತ್ತಲ್ಲ ಅನಿಸುತ್ತೆ. ಬಟ್ ನಾನು ಮುಂಚೆ ಫ್ರೀ ಇದ್ದಾಗ ಇವ್ರು ಇರಲ್ವಲ್ಲ, ಅದೊಂದು. ಆಮೇಲೆ ಅನ್ನ ತಣ್ಣಗಾಗಿರಲ್ಲ, ಇಂಥವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ಗಡಿಬಿಡಿ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ತುಂಬಾ ಆಗುತ್ತೆ. ಬ್ಲ್ಯಾಕ್ ಶೂ ಕಣೋ. ಹಾಕಿ ಅವನಿಗೂ ಬಾಯಿಲಿ ಹೋದ್ರು ಇಲ್ಲಿ ನಿಂತ್ಕೋ ಬಾರೋ.
ಹಾಕೊಳ್ರಿ ಹೋಮ್ವರ್ಕ್ ಎಲ್ಲ ಬರ್ತಿದ್ದೀನೋ ಹೋಗು ನಿನಗೈತೆ ಬರ್ದಿದ್ಯಾ ಮಕ್ಕಳು ನಮ್ಮ ಹಸ್ಬೆಂಡು ಎಲ್ಲ ಹೋದರು, ಅಂದರೆ ಆಫೀಸ್ಗೆ ಸ್ಕೂಲ್ಗೆ ಹೋದರು. ಸೊ ನಂದು ಕಿಚನ್ ಕೂಡ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಇನ್ನು ಕಸ ಗುಡಿಸಿ ನೆಲ ಸಿಟ್ಬೇಕಷ್ಟೆ. ಕಸ ಗುಡಿಸಿ ನೆಲ ಸೀಟಿ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿದ್ರೆ ಇವತ್ತಿನ ದಿನ ಎಷ್ಟು ಅಂದರೆ ಮಗು ಬರೋಷ್ಟಿಗೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ವರ್ಕು ಸಂಜೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಮನೆ ಇನ್ನೂ ಏನೂ ಕ್ಲೀನ್ ಮಾಡಿಲ್ಲ, ನೀವೇ ನೋಡ್ತಾ ಇದ್ದೀರಾ. ಬಟ್ಟೆ ವಾಶ್ಗೆ ಹಾಕಬೇಕು, ಇನ್ನೂ ಬೆಡ್ಶೀಟ್ ಮರ್ಚಿಲ್ಲ, ನೋಡ್ತಾ ಇರ್ಬೋದು. ನಾನು ಫ್ರೆಶ್ ಅಪ್ ಆಗಿ ಮನೆ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ. ನಿಮ್ಮ ಹತ್ರ ನಾನು ಸ್ವಲ್ಪ ವಿಚಾರ ಮಾತಾಡೋದಿದೆ. ಯಾಕಂತಂದರೆ ನಾನು ತುಂಬ ದಿನ ಆಗೋಯ್ತು ಯೂಟ್ಯೂಬ್ ವಿಡಿಯೋ ಮಾಡಿ. ರೀಸನ್ಸ್ ಇರ್ತವೆ ಏನು ಎಂತ, ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಯಾಕಂತಂದರೆ ಆಮೇಲೆ ಮಾತಾಡ್ತೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಫಸ್ಟು ಫ್ರೆಶ್ ಅಪ್ ಆಯಿತು ಆ್ಯಂಡ್ ದೇವ್ರ ಪೂಜೆ ಕೂಡ ಆಯಿತು. ಇವತ್ತು ಸೋಮವಾರ ಆ್ಯಂಡ್ ಹುಣ್ಣಿಮೆ ಇದ್ದಿದ್ದರಿಂದ ಪೂಜೆ ಮಾಡಬೇಕಾಗಿತ್ತಲ್ವ, ಸೊ ಹಾಗಾಗಿ ಎಲ್ಲ ಮುಗೀತು. ಇನ್ನೇನು ನನ್ನ ಮಗು ಬರೋ ಟೈಮ್. ಬಟ್ಟೆ ಕೂಡ ವಾಶ್ ಆಗಿದೆ, ಬಟ್ಟೆ ಜಾಲಿಸಿ ಒಣಗಾಕಬೇಕು. ನಿಮ್ಮ ಪಾಪು ಕರ್ಕೊಬಂದು ನೆಕ್ಸ್ಟ್ ಆ ಕೆಲಸ ಮಾಡಬೇಕು. ನನಗೆ ಏನಪ್ಪ ಅಂತಂದರೆ ಟೈಮ್ ನೋಡ್ತಾ ಇದ್ದೀನಿ ಅನಿಸುತ್ತೆ. ಈ ಟೈಮಿಗೆ ಕರೆಕ್ಟಾಗಿ ನನಗೆ ಪಾಪು ಬರೋ ಟೈಮಿಗೆ ನನಗೆ ನಿದ್ರೆ ಸ್ಟಾರ್ಟ್ ಆಗುತ್ತೆ. ಅದು ಏನು ಅಂತ ಗೊತ್ತಿಲ್ಲ, ಅವ್ನು ಬರ್ತಾ ಇದೆ ಅನ್ನಂಗೆ ನನಗೆ ನಿದ್ರೆ. ಅವ್ನು ಏನೇ ಮಾಡಿದ್ರು ನನಗೆ ನಿದ್ರೆ ತುಂಬ ಹೋಗ್ತಾ ಇರ್ತೀನಿ. ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ಮ ಮನೇಲಿ ಸ್ವಲ್ಪ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದ್ದೀನಿ. ಯಾವ ಬಾಟಲ್ಸು ವೇಸ್ಟ್ ಆಗೋಕ್ಕೆ ಬಿಡ್ತಾಯಿಲ್ಲ, ನೀವೇ ನೋಡ್ಬೋದು. ಇದು ಒಂದು ಬ್ರ್ಯಾಂಡು, ಏನೋ ಮಾರ್ಪಿಯಸ್ ಅಂತೇನೋ ಇದೆ ಬ್ರ್ಯಾಂಡು, ಗೊತ್ತಿಲ್ಲ. ಅದಕ್ಕೊಂದು ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ. ಆ್ಯಂಡ್ ಇದರಲ್ಲಿ ಫಿಶ್ ಇದೆ, ಇದರಲ್ಲೊಂದು ಫಿಶ್ ಇದೆ. ಇನ್ನೊಂದು ಫಿಶ್ ಇತ್ತು, ಅದು ಸತ್ತೋಗಿತ್ತು. ಸೊ ಆ ಬೌಲ್ ವೇಸ್ಟ್ ಮಾಡಬಾರ್ದು ಅಂತ ಅಲ್ಲೊಂದು ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ. ಇಲ್ಲೂ ಅಷ್ಟೇ ಒಂದು ಬಾಟಲ್ ಇದೆ, ಅದಕ್ಕೂ ಒಂದು ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ. ಸೊ ದುಡ್ಡು ಇಲ್ಲೇ ಮನಿ ಪ್ಲ್ಯಾಂಟ್ ಹಾಕಿರೋ ಮನೆಯಲ್ಲೆಲ್ಲ ದುಡ್ಡು ಜಾಸ್ತಿ ಆಗಲಿ ಅನ್ನೋದಷ್ಟೇ. ಆ ಥರ ಏನಾದರೂ ದುಡ್ಡು ಜಾಸ್ತಿ ಆಗೋ ಥರ ಇದ್ದಿದ್ರೆ ಎಲ್ಲರೂ ಮನೆ ತುಂಬ ಮನಿ ಪ್ಲ್ಯಾಂಟೇ ಬೆಳೆಸಿರೋರು. ಅದಂತೂ ನಿಜ ಅಲ್ವಾ? ಮನಿ ಪ್ಲ್ಯಾಂಟು ಬೆಳೆಸೋದ್ರಿಂದ ದುಡ್ಡು ಹೆಚ್ಚಾಗುತ್ತೆ ಸುಳ್ಳು. ದುಡಿಮೆ ಇರಬೇಕು, ಕೆಲಸ ಮಾಡ್ತೀವಿ ಅನ್ನೋ ಛಲ ಇರಬೇಕು. ಅವರೇನು ಅಂತಾರೆ, ಇವರೇನು ಅಂತಾರೆ. ಓಕೆ, ನಾನು ಆಗಲೇ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡೆ. ಏನಪ್ಪ ಅಂತಂದರೆ, ನಾನು ಸ್ವಲ್ಪ ದಿನದಿಂದ ವಿಡಿಯೋ ಮಾಡೋದು ಸ್ಟಾಪ್ ಮಾಡಿದೆ. ಬಿಕಾಸ್ ನನಗೆ ಸಪೋರ್ಟಿಂಗ್ ಏನೂ ಇರಲಿಲ್ಲ. ಯಾಕಂತಂದರೆ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಬೇಕಿತ್ತಾ ಅನ್ನೋ ಥರ ಎಲ್ಲ ಇರುತ್ತಲ್ವ, ಆ ಥರ ಇತ್ತು. ನಾನು ಅದನ್ನು ಸ್ವಲ್ಪ ಸೀರಿಯಸ್ಸಾಗಿ ತಗೊಂಡಿದ್ದೆ. ಯಾಕಂದರೆ ನನಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಮನೆಯವ್ರ ಸಪೋರ್ಟ್, ಬೇರೆಯವ್ರದ್ದು ಎಲ್ಲ ಅಲ್ಲ. ಫಸ್ಟ್ ಮನೆ ಸಪೋರ್ಟ್. ಮನೆ ಸಪೋರ್ಟೇ ಇಲ್ಲ ಅಂದಾಗ ನನಗೆ ಒಂಥರ ಫೀಲ್ ಆಗೋದು. ಸೊ ಬೇರೆಯವ್ರದ್ದೆಲ್ಲ ನೋಡ್ತಾರೆ, ನಾನು ನೋಡಲ್ವಲ್ಲ ಯಾಕೆ, ಆ ಥರ ಎಲ್ಲ ಇದ್ದಾಗ ಮಾಡೋಕ್ಕೆ ಯಾವ ಥರ ಮನಸ್ಸು ಬರುತ್ತೆ ಹೇಳಿ. ಹಾಗಾಗಿ ಸ್ಟಾಪ್ ಮಾಡಿಬಿಟ್ಟಿದೆ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಜಾಸ್ತಿ ಇರಲಿಲ್ಲ, ತುಂಬ ರೇರ್ ಏನೇ ಆದ್ರೂ. ಬಟ್ ಅಮ್ಮ ಕೈ ನೋವ್ತಾ ಇದೆ. ಆಮೇಲೆ ಅರ್ಥ ಆಯಿತು, ಯಾರಿಂದ ಅಲ್ಲ ನಾವು, ನಮ್ಮಿಂದ ಅಷ್ಟೇ. ನಾವೇನಾದ್ರು ಬೆಳಿಬೇಕು ಅಂತಂದರೆ ನಮ್ಮದು ಮಾತ್ರ ಪ್ರತಿಫಲ, ಫಲಿತಾಂಶ, ಪ್ರಯತ್ನ ಎಲ್ಲ ನಮ್ಮಲ್ಲಿ ಇರಬೇಕೇ ಹೊರತು ಬೇರೆ ಆಪೋಸಿಟ್ ಪರ್ಸನ್ನಿಂದ ಅಲ್ಲ. ಹಾಗಾಗಿ ಈಗ ಏನೇ ಆದರೂ ನಂದು ಅಷ್ಟೇ. ಏನೇ ಆದ್ರೂ ನನಗಿಷ್ಟ ಆಗೋ ಥರ ನಾನು ಮಾಡ್ಕೋಬೇಕು. ನಾವೇನು ಎಕ್ಸ್ಪೋಸ್ ಮಾಡೋಕ್ಕಂತೂ ಬಂದಿಲ್ಲ.
ಇರೋದನ್ನು ಇದ್ದಂಗೆ ತೋರ್ಸೋಕ್ಕೆ ಬಂದಿದ್ದೀವಿ. ಫ್ಯಾಮಿಲಿ, ನನ್ನ ಮಕ್ಕಳು, ನನ್ನ ಲೈಫ್ ಸ್ಟೈಲ್ ಇಷ್ಟೇ. ಇದು ಬಿಟ್ಟು ಬೇರೆ ಬಗ್ಗೆ ಎಲ್ಲ ಇಲ್ಲ. ನನ್ನನ್ನು ನೀವು ತುಂಬ ದಿನದಿಂದ ನೋಡ್ತಾನೇ ಬಂದಿದ್ದೀರಾ. ನನ್ನ ಸಬ್ಸ್ಕ್ರೈಬರ್ಸ್ ಏನೇ ಇದ್ದರೂ ಅದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಇದ್ದಾರೆ ಹೊರತು ಇನ್ನೂ ಆಚೆ ಜನಗಳು ಇನ್ನೂ ಬಂದಿಲ್ಲ. ಸೊ ಬರೋಕ್ಕೂ ಮುಂಚೆ ನಾನು ಅವ್ರು ಹೀಗಂತಾರೆ, ಇವ್ರು ಹೀಗಂತಾರೆ, ಹಾಗೂ ಹೇಳಿದರು, ನೀನು ಈ ಥರನೇ ಮಾಡ್ಕೊಂಡೋದ್ರೆ ನೀನೇನು ಗುಡ್ಡೆ ಹಾಕೋಕ್ಕಾಗಲ್ಲ ನಿನಗೆ ಯೂಟ್ಯೂಬಲ್ಲಿ. ಹೌದು, ಛಲ ಇರಬೇಕು, ಬಟ್ ನಾನು ಸ್ವಲ್ಪ ಇವ್ರು ಹಾಡೋ ಮಾತನ್ನ ಕಿವಿಗೆ ಹಾಕೊಳ್ಳೋದು ಜಾಸ್ತಿ. ಹಿಂಗಿರುತ್ತಾ ಹಾಗಿರುತ್ತಾ ಅಂತ. ಮೇ ಬಿ ನನಗೆ ಅದೇ ಮೈನಸ್ ಪಾಯಿಂಟು. ಸೊ ಇವತ್ತಿಂದ ಅವನ್ನೆಲ್ಲ ಬಿಟ್ಟಾಕಬೇಕು. ನಾನು ಚೆನ್ನಾಗಿರಬೇಕು, ನಾನು ಮಾಡಬೇಕು. ಹೌದು, ಎಲ್ಲರೂ ಆದಾಯಕ್ಕೋಸ್ಕರನೇ ದುಡಿಯೋದು. ಏನೇ ಮಾಡಿದ್ರೂ ಆದಾಯ ಇರಬೇಕಲ್ವ. ಸೊ ಹಾಗಾಗಿ ಆದಾಯ ಬೇಕು ಅಂತಂದರೆ ಇಂಥ ಜನಗಳ ಮಾತಿಗೆಲ್ಲ ಕಿವಿ ಕೊಡಬಾರ್ದು. ಆ್ಯಂಡ್ ಮನೆ ಜನನೇ ಆಗಲಿ, ಆಚೆ ಜನನೇ ಆಗಲಿ, ಒಳ್ಳೇದು ಹೇಳ್ತಾರಾ ಕೇಳಿಸ್ಕೋಬೇಕು. ನಮಗೆ ಕುಗ್ಗೋ ಥರ ಮಾತಾಡ್ತಾರಾ ಬಿಟ್ಬಿಡ್ಬೇಕು. ಯಾರಾದರೂ ಅಷ್ಟೇ, ಯಾರಿಂದ ಯಾರು ಅಲ್ಲ. ಸೊ ಇದು ನಂದು ಅಷ್ಟೇ. ಹಾಗಾಗಿ ಇನ್ನು ಮುಂದೆ ನನ್ನಿಂದ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ವಿಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಬಟ್ ನೀವು ಅಂದ್ಕೊಂಡಿರ್ಬೋದು ಇವಳು ವೀಡಿಯೋನೇ ಮಾಡ್ತಾಯಿಲ್ಲ, ಸ್ಟಾಪ್ ಮಾಡಿಬಿಟ್ಟಿದ್ದಾಳೆ ಅಂತ. ಇಲ್ಲ, ವಿಡಿಯೋ ತುಂಬ ಮಾಡ್ಕೊಂಡಿರ್ತೀನಿ ಗೊತ್ತಾ. ಬಟ್ ಅದು ಎಡಿಟಿಂಗ್ ಟೈಮಿಗೆ ಬಂದಾಗ ನನ್ನ ಮನಸ್ಸಿಗೆ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಒಂದು ಸ್ವಲ್ಪ ಎಡಿಟಿಂಗ್ ಮಾಡಿರ್ತೀನಿ, ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ಬೇಡ ಹಿಂಗೆ ಏನೇನೋ ಮೆಂಟಲಿ ಯೋಚನೆ ಬಂದುಬಿಡುತ್ತೆ. ಆವಾಗ ಏನು ಮಾಡ್ತೀನಿ, ಬಿಟ್ಟುಬಿಡ್ತೀನಿ. ಆ ಮಾಡಿರೋ ವೀಡಿಯೋ ಕೂಡ ಡಿಲೀಟ್ ಮಾಡ್ಕೊಬಿಡ್ತೀನಿ. ಇದು ನನ್ನ ಪರಿಸ್ಥಿತಿ ಆಗಿತ್ತು. ಬಟ್ ಇನ್ನು ಮುಂದೆ ಇಲ್ಲ ಅಷ್ಟೇ. ಸೊ ಆದಷ್ಟು ವಿಡಿಯೋ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಸಪೋರ್ಟ್ ಮಾಡಿ ಅಷ್ಟೇ, ಇನ್ನೇನು ಬೇಡ ನನಗೆ. ಸಪೋರ್ಟ್ ಮಾಡಿ. ಇನ್ನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈವ್ನಿಂಗ್ ಇವಾಗ 1/2 ಅವರ್ ಗೇಮ್ ಟೈಮ್. ಸೊ ಆಟಾಡಕ್ಕೆ ಈ ಕಡೆ ಬಚ್ಚಿನಿ, ಈ ಕಡೆ ಬಂದಿದ್ದಾನೆ. ತುಂಬ ಮಳೆ ಬರೋದಕ್ಕೂ ಅದಕ್ಕೂ ಗಾಳಿ ಹೆವಿ ಗಾಳಿ ಇದೆ. ಇವನಿಗೆ ಆಟಾಡ್ಬೇಕಂತೆ. ಇವಾಗ ಟ್ಯೂಷನ್ಗೆ ಬೇರೆ ಹೋಗ್ತೀಯಲ್ಲ. ಆಟಾಡೋಕ್ಕಾಗಲ್ಲ ಮಗ. ಎಲ್ಲಿ ಆಟಾಡ್ತೀಯ? ಗಾಳಿ ಬರ್ತೈತಲ್ಲ. ಹಾಂ, ಗಾಳಿ ಬರ್ತೈತೆ ಚಿನಿ. ಟ್ಯೂಷನ್ಗೆ ಹೋಗ್ತಾ ಇದ್ದಾರೆ ಇವಾಗ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ಮುಂದೆ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.